ಇವ್ರಿಗೆ ನಮ್ಮಲ್ಲಿ ಕೊಡಿಸಿದ್ವಿ. ಅದು ಅವರು ಮುಂದುವರಿಸ್ಕೊಂಡು ಬೀಜ ಸಂರಕ್ಷಣೆ ಮಾಡ್ತಿದ್ದಾರೆ. ಈ ಕೆಲವರೆಲ್ಲ ಈಗ ಈ ಬಂದು ಆಗಲೇ ಬೀಜ ಮೊಳಗೆಗಳು ಹಾಕಿದ್ದಾರೆ ಮಾರಾಟ ಮಾಡೋಕ್ಕೆ. ಈಗ ಅದೇ ರೀತಿ ಈ ಸಲ ಈಗ ನಮ್ಮ ಮುಖ್ಯ ಅತಿಥಿಯಾಗಿರೋ BBJ ಅವರ ಹತ್ರದಿಂದ ನಮ್ಮ ಐಕಾಂತಿಕ ಬಳಗ ಎಲ್ಲ ಕಡೆಗೂ ಹರಡ್ಕೊಳಕತ್ತೈತಿ. ಆ ರೀತಿ ಈಗ ಒಂದು 9 ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದೆ. ಈಗ ಆ ಜಿಲ್ಲೆಯಿಂದ ಒಬ್ಬೊಬ್ಬ ಪ್ರತಿನಿಧಿಗೆ ನಾವು ಈಗ ಈ ಸಲ BBJ ಅವರಿಂದ ಬೀಜಗಳು ಕೊಡಿಸ್ಬೇಕಂತ ಈಗ ಅದರಲ್ಲೂ ವಿಶೇಷವಾದ ಈಗ ಜವಾರಿ ಪಪ್ಪಾಯ ನೋಡ್ಲಿಕ್ಕೂ ಸಿಗೋದು ಕಷ್ಟ ಅನ್ನೋ ಥರ ಮಾರ್ಕೆಟಲ್ಲಿ ಲಭ್ಯ ಇಲ್ಲಂಗಾಗಿದೆ. ಈಗ ನಾವು ಒಂದು 30 ವರ್ಷದಿಂದ ಅದರಲ್ಲಿ R&D ರಿಸರ್ಚ್ ಡೆವಲಪ್ಮೆಂಟ್ ಮಾಡಿ ಆ ತಳಿಗಳು ಕಾಪಾಡಿಕೊಂಡು ಶ್ರೇಷ್ಠವಾದ ತಳಿಗಳನ್ನ ನಾವು ಸಂರಕ್ಷಣೆ ಮಾಡ್ಕೊಂಡಿವಿ. ಅದು ಒಂದು ತಳಿ ಬೀಜ ಕೊಡ್ತಿದ್ದೀವಿ. ಒಂದು 5 ಬೀಜಗಳಲ್ಲಿ ಅದನ್ನೊಂದು ಸೆಲೆಕ್ಟ್ ಮಾಡ್ಕೊಂಡಿವಿ. ಆಮೇಲೆ ಚಿಕ್ಕ ಹಾಗಲಕಾಯಿ ಜವಾರಿವು ಇಷ್ಟಿಷ್ಟೇ ಬರ್ತವೆ, ತನ್ನ ಪಾಟಿಗೆ ಅವೇ ಹುಟ್ಟಿ ಬೆಳೀತಾ ಇರ್ತವೆ, ಮತ್ತೆ ಬೀಜ ಬರ್ತವೆ, ಹಂಗೆ ಕಂಟಿನ್ಯೂ ಆಗ್ತಾ ಇರ್ತವೆ. ಆ ಥರದವು ಎಲ್ಲವೂ ಕೂಡ ಭಾಳ ರುಚಿಯಾಗಿರ್ತವೆ. ಮಾರ್ಕೆಟಲ್ಲಿ ಸಿಗೋ ಹಾಗಲಕಾಯಿ ಅದು ಕೊಡ್ತಾ ಇದ್ದೀವಿ. ಆಮೇಲೆ ಕ್ಯಾರೆಟ್ ಅಂದರೆ ಕನ್ನಡದಲ್ಲಿ ಗಜರಿ ಅಂತ ನಾವು ಅಂದ್ಕೊಂಡಿವಿ. ಆದರೆ ಆ್ಯಕ್ಚುಲಿ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಸಣ್ಣವು ಗಜರಿ ಅಂತ ಮುಂಚೆ ಬರ್ತಿದ್ದು, ಈಗ ಇತ್ತೀಚೆಗೆ ಮಾರ್ಕೆಟಲ್ಲಿ ಲಭ್ಯ ಇಲ್ಲ. ಈಗೆಲ್ಲ ಅದರಲ್ಲೂ ಹೈಬ್ರಿಡ್ ಕ್ಯಾರೆಟ್ ಬೇರೆ ಗಜರಿ ಬೇರೆ, ಉದ್ದನೂ ಕೆಂಪುನು ಬರ್ತಾ ಇದ್ದವು. ಈಗ ಆ ಥರ ಹಳೆ ತಳಿ ಏನೈತೆ ಆ ಗಜರಿ ನಾವು ಉಳಿಸ್ಕೊಂಡು ಅದನ್ನು ಬೀಜನೂ ನಾವು ಕೊಡ್ಸಕತ್ತೀವಿ ಈಗ. ಆಮೇಲೆ ಈಗ ಗೆಡ್ಡೆ ಗೆಣಸುಗಳಲ್ಲಿ ಇದು ಆಫ್ರಿಕಾ ಮೂಲದ್ದು ಸಾಂಬ್ರಾಣಿ ಗೆಡ್ಡೆ ಅಂತ, ಅದು ಚಿಕ್ಕ ಚಿಕ್ಕ ಆಲೂಗಡ್ಡೆ ಬದಲು ಅದನ್ನ ಸುಲಭವಾಗಿ ಬೆಳಿಬೋದು ಬಳಸೋಂಥವು, ಅದನ್ನು ಕೊಡಕತ್ತೀವಿ. ಆಮೇಲೆ ಅವರೆಕಾಯಲ್ಲಿ ಬಳ್ಳಿ ಅವರೆಕಾಯಿ ಅಂತಂದು ಒಂದು ತಳಿ ವಿಶೇಷವಾದಿದೆ ನಮ್ಮಲ್ಲಿ. ಅದು ಇವು 5 ಬೀಜಗಳು ಈಗ ಕೊಡ್ಸೋ ಇದರಲ್ಲಿ ಇದೆ. ಈಗ ಒಂದೊಂದು ಜಿಲ್ಲೆಯಿಂದ ನಾವು ಬರ್ಬೋದು. ದಾವಣಗೆರೆಯಿಂದ ಪಾಂಡುರಂಗ, ಶಿವಮೊಗ್ಗದಿಂದ ಸಂತೋಷ್, ಹಾವೇರಿ ಜಿಲ್ಲೆಯಿಂದ ದ್ಯಾಮಪ್ಪ, ಚಿತ್ರದುರ್ಗ ಜಿಲ್ಲೆಯಿಂದ ಚಿದಾನಂದ, ಮೈಸೂರು ಜಿಲ್ಲೆಯಿಂದ ಸಂದೇಶ್, ಬೆಳಗಾವಿಯಿಂದ ಶ್ರೀಕಾಂತ್ ಪಂಚಗವ್ಯ, ಬೆಂಗಳೂರಿಂದ ಮಮತಾ ಗಂಗಾಧರ್, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಅಲ್ಲೂ ಕೂಡ ನಮ್ಮ ಬಳಗ ಅಲ್ಲೂ ಇದೆ, ಲಕ್ಷ್ಮಣ್ ಮೂರ್ತಿ. ಇದು ಬರೇ ಬೀಜ ಕೊಡೋದಷ್ಟೇ ಅಲ್ಲ, ಒಂದು ಹೊಣೆಗಾರಿಕೆ ಟ್ರಾನ್ಸ್ಫರ್ ಮಾಡಿದಂಗೆ. ಈಗ ಅವರು ಭಾಳ ವಿಶ್ವತೆ ಅಂತ ಅವಾರ್ಡ್ ತಗೊಂಡಿರೋಂಥ ಬೀಜ ಸಂರಕ್ಷಕರು BBJ ಅವರು, ಅಂಥವ್ರ ಕಡೆಯಿಂದ ಈಗ ಇವ್ರಿಗೆಲ್ಲ ಕೊಡಿಸಿದೆ. ಈಗ ಇವರೆಲ್ಲ ಆ ಜಿಲ್ಲೆಯಲ್ಲಿ ಬೀಜ ಬ್ಯಾಂಕ್ ಡೆವಲಪ್ ಮಾಡಿ ಅಲ್ಲಿ ಎಲ್ಲರಿಗೂ ಸಿಗಂಗೆ ಮಾಡ್ಬೇಕನ್ನೋ ಉದ್ದೇಶ ಇದು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂಗಾತ ಈ ಉದ್ಘಾಟನೆ ಮೂಲಕ.